ಸ್ನೇಹಿತರೆ ನಮಸ್ಕಾರ. ಎಸ್.ಆರ್.ಡಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ ಜಿಪಿಎಸ್‌ಟಿಆರ್ ಮತ್ತು ಎಚ್‌ಎಸ್‌ಟಿಆರ್ ಪರೀಕ್ಷೆಗಳಿಗೋಸ್ಕರ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ತರಗತಿವಾರು ಟೆಸ್ಟ್ ಸೀರೀಸ್ ಅನ್ನ ಆರಂಭ ಮಾಡಲಾಗಿದೆ. ಟೆಸ್ಟ್ ಸೀರೀಸ್ ಯಾಕ್ ಬೇಕಾಗುತ್ತೆ ಅಂತಂದು ಜಸ್ಟ್ ಒಂದೆರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೀವು ಇಲ್ಲಿವರೆಗೂ ಎಷ್ಟು ಓದಿದ್ದೀರಾ, ಇನ್ನು ಏನು ಓದ್ಬೇಕಾಗಿದೆ ಅನ್ನೋದನ್ನ ತಿಳ್ಕೊಬೇಕಾದ್ರೆ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ಲೇಬೇಕು. ಇನ್ನು ಎರಡನೇದಾಗಿ ನೀವು ಎಕ್ಸಾಮ್ ಅಲ್ಲಿ ಗೊಂದಲಕ್ಕೆ ಬೀಳಾರ್ದಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂತಂದ್ರೆ ನೀವು ಇಲ್ಲಿ ಟೆಸ್ಟ್ ಸೀರೀಸ್‌ನ ಅಟೆಂಡ್ ಮಾಡಿದಾಗ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ತಿಳಿತಾ ಬರುತ್ತೆ ಒಂದು. ಅದಾದ ನಂತರ ನೀವು ಎಕ್ಸಾಮ್ ಹಾಲಲ್ಲಿ ಯಾವ ರೀತಿ ಮೈಂಡ್ ಸೆಟ್‌ನ ಸೆಟ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಬರುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಏನೇ ಮಿಸ್ಟೇಕ್ಸ್ ಮಾಡಿದ್ರು ಕೂಡ ನಿಮ್ಗೆ ಇಲ್ಲಿ ಒಂದು ಅನುಭವ ಸಿಗುತ್ತೆ. ಸೊ ಈ ರೀತಿ ಪ್ರಶ್ನೆಗಳಿಗೆ ನಾವು ಯಾವ ರೀತಿ ಉತ್ತರ ಕೊಡ್ಬೇಕಾಗುತ್ತೆ ಅನ್ನೋ ಒಂದು ಅನುಭವ ಈ ಟೆಸ್ಟ್ ಸೀರೀಸ್‌ಗಳಿಂದ ನಿಮ್ಗೆ ಸಿಗ್ತಾ ಬರುತ್ತೆ. ಜಸ್ಟ್ ಒಂದೆರಡು ಕ್ವೆಷನ್ಸ್ ಯಾವ ರೀತಿ ಇದಾವಂತಂದು ನಿಮ್ಗೆ ಮಾಡಲ್ ಆಗಿ ತೋರ್ಸೋದಾದ್ರೆ, ಇಲ್ಲಿ ಹೇಳಿಕೆ ರೂಪದ ಪ್ರಶ್ನೆಗಳನ್ನ ಕೂಡ ಕೊಟ್ಟಿದೀವಿ. ಕರ್ನಾಟಕವು 11 ಡಿಗ್ರಿ 31 ನಿಮಿಷದಿಂದ 18 ಡಿಗ್ರಿ 31 ನಿಮಿಷ ಉತ್ತರ ಅಕ್ಷಾಂಶದಲ್ಲಿದೆ. ಬಿ ಹೇಳಿಕೆ ಕರ್ನಾಟಕವು ಮಹಾರಾಷ್ಟ್ರದೊಂದಿಗೆ ಅತಿ ಉದ್ದವಾದ ಗಡಿಯನ್ನ ಹೊಂದಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ನೀಲಗಿರಿ ಜೀವ ವೈವಿಧ್ಯದ ಭಾಗವಾಗಿದೆ. ಅದರ ಜೊತೆಗೆ ಡಿ ಹೇಳಿಕೆ ನಾಗರಹೊಳೆಯನ್ನ ಅಥವಾ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ್ನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಕರೆಯುತ್ತಾರೆ. ಇವುಗಳಲ್ಲಿ ಯಾವುದು ಸರಿ? ಎ, ಬಿ, ಸಿ ಸರಿ, ಆಪ್ಷನ್ ಬಿ, ಬಿ, ಸಿ, ಡಿ ಸರಿ, ಆಪ್ಷನ್ ಸಿ, ಎ, ಸಿ, ಡಿ ಸರಿ, ಆಪ್ಷನ್ ಡಿ, ಎ, ಬಿ, ಸಿ, ಡಿ ಸರಿ. ಈ ರೀತಿ ಪ್ರಶ್ನೆಗಳು ಇದಾವೆ, ಹೇಳಿಕೆ ರೂಪದ ಪ್ರಶ್ನೆಗಳು. ಅದರ ಜೊತೆಗೆ ಇಲ್ಲಿ ಜೋಡಿಗಳು ಅಂದ್ರೆ ಇತ್ತೀಚೆಗೆ ಟ್ರೆಂಡ್ ಆಗ್ತಾ ಇರೋದು ಈ ರೀತಿ ಅಂದ್ರೆ ಯು.ಪಿ.ಎಸ್.ಸಿ ಮಾಡಲ್ ಅದ್ರ ಪ್ರಕಾರ ಕೆಲವೊಂದು ಎಕ್ಸಾಮ್ಗಳಲ್ಲಿ ಈ ರೀತಿ ಪ್ರಶ್ನೆಗಳನ್ನ ಕೊಟ್ಟಿರೋದನ್ನ ನೋಡ್ಬೋದು. ನೌಕಾ ಕಾಯ್ದೆ 1760, ಕ್ವಿಬೆಕ್ ಕ್ವಿಬೆಕ್ ಕಾಯ್ದೆ 1774, ಸ್ಟ್ಯಾಂಪ್ ಕಾಯ್ದೆ 1756, ಮೊಲಾಸಿಸ್ ಕಾಯ್ದೆ 1746. ಇದರಲ್ಲಿ ಒಂದು ಜೋಡಿ ಸರಿ, ಎರಡು ಜೋಡಿ ಸರಿ, ಮೂರು ಜೋಡಿ ಸರಿ ಅಥವಾ ನಾಲ್ಕು ಜೋಡಿ ಸರಿ. ಈ ರೀತಿ ಪ್ರಶ್ನೆಗಳು ಬಂದ್ರು ಕೂಡ ನಾವು ಆನ್ಸರ್ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಪ್ರಶ್ನೆಗಳು ಏನ್ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ಪ್ರತಿಯೊಂದೂನು ಕ್ಲಾರಿಫೈ ಆಗಿರ್ಬೇಕು. ಇರೋ 4 ಹೇಳಿಕೆಗಳು ನಿಮ್ಗೆ ಫುಲ್ ಕ್ಲಾರಿಟಿ ಇತ್ತು ಅಂತಂದ್ರೆ ನೀವು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಇಲ್ಲ. ಎಲಿಮಿನೇಷನ್ ಮೆಥಡ್, ಎಲಿಮಿನೇಷನ್ ಟ್ರಿಕ್ ಇಲ್ಲಿ ಯೂಸ್ ಆಗಲ್ಲ. ಸೊ ನಿಮ್ಗೆ 100% ಗೊತ್ತಿದ್ರೆ ಮಾತ್ರ ಇದನ್ನ ಆನ್ಸರ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಈ ರೀತಿ ಪ್ರಶ್ನೆಗಳು ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ನೀವು ಟೆಸ್ಟ್ ಸೀರೀಸ್‌ಗಳನ್ನ ಅಟೆಂಡ್ ಮಾಡ್ಲೇಬೇಕು. ಅದ್ರ ಜೊತೆಗೆ ಇದೊಂದು ಹೊಂದಿಸಿ ಬರೆಯಿರೋ ಪ್ರಶ್ನೆ ಇದೆ. ಒಂದ್ ಕಡೆ ಇಂದೋರ್, ನಾಗ್ಪುರ, ಗ್ವಾಲಿಯರ್ ಮತ್ತು ಬರೋಡಾ ಇದು ಮರಾಠ ಮನೆತನಗಳು. ಅದರ ಜೊತೆಗೆ ಅವುಗಳ ರಾಜಧಾನಿಗಳು ಭೋಸ್ಲೆ, ಗಾಯಕ್ವಾಡ್, ಹೋಳ್ಕರ್ ಮತ್ತು ಸಿಂಧಿಯಾ. ಸೊ ಈ ರೀತಿ ಒಂದ್ ಕಡೆ ರಾಜಧಾನಿಗಳು, ಒಂದ್ ಕಡೆ ಮನೆತನಗಳು. ಈ ರೀತಿ ಪ್ರಶ್ನೆಗಳನ್ನು ಕೂಡ ನೀವು ಅಟೆಂಡ್ ಮಾಡೋದ್ರಿಂದ ನಿಮ್ಗೆ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗ್ತಾ ಬರುತ್ತೆ. ಅಂದ್ರೆ ಈ ರೀತಿ ಪ್ರಶ್ನೆಗಳು ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಟೈಮ್ ಹಿಡಿಯೋ ಸಾಧ್ಯತೆ ಇರುತ್ತೆ. ಈ ತರ ಪ್ರಾಕ್ಟೀಸ್ ನೀವು ಮಾಡ್ತಾ ಹೋದಂಗೆಲ್ಲ ನಿಮ್ಗೆ ಏನಾಗುತ್ತೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗ್ತಾ ಬರುತ್ತೆ. ಸೊ ಆ ಒಂದು ಕಾರಣಕ್ಕೆ ಸಾಧ್ಯ ಆದ್ರೆ ನೀವು ಟೆಸ್ಟ್ ಸೀರೀಸ್‌ನ ಅಟೆಂಡ್ ಮಾಡ್ಬೋದು. ಟೆಸ್ಟ್ ಸೀರೀಸ್‌ಗೆ ನೀವು ಜಾಯಿನ್ ಆಗ್ಲಿಕ್ಕೆ ಒಂದ್ ನಂಬರ್ ಕೊಡ್ತೀನಿ. ದಯವಿಟ್ಟು ಆ ನಂಬರ್‌ಗೆ ಫೋನ್ ಮಾಡ್ಬೇಡಿ. ನೀವು ಅಲ್ಲಿ ಜಸ್ಟ್ ಫೋನ್ ಪೇ ಮಾಡಿದ್ರೆ ನಿಮ್ಗೆ ಕ್ವೆಶ್ಚನ್ ಪೇಪರ್ ಸಿಗುತ್ತೆ, ಕೀ ಆನ್ಸರ್ ಸಿಗುತ್ತೆ. ಅಷ್ಟಕ್ಕೆ ಮಾತ್ರ ಲಿಮಿಟ್ಸ್. ನೀವ್ ಏನೇ ಡೌಟ್ಸ್ ಇದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ತಿಳಿಸ್ಕೊಡಿ ಅಥವಾ ಇನ್ನೊಂದು ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀವಿ. ವಾಟ್ಸ್ಆಪ್ ನಂಬರ್‌ಗೆ ನೀವು ಮೆಸೇಜ್ ಮಾಡಿ. ನೀವು ಪದೇ ಪದೇ ಕಾಲ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವ್ರು ಲೈಬ್ರರಿಲಿ ಇರ್ತಾರೆ, ಓದ್ಕೊಳಕ್ಕೆ ಆಗಲ್ಲ. ಸೊ ಇದು ಒಂದು ದೊಡ್ಡ ತಲೆನೋವು ಅಂತಂದು ಅನಿಸ್ತಾ ಇದೆ. ಸೊ ಹಾಗಾಗಿ ಜಸ್ಟ್ ನಿಮ್ಮ ಟೆಸ್ಟ್‌ಗೋಸ್ಕರ ಮಾತ್ರ ನೀವಲ್ಲಿ ಫೋನ್ ಪೇ ಮಾಡಿ ಆ, ಅಲ್ಲಿಂದ ನೀವು ಕ್ವೆಶ್ಚನ್ ಪೇಪರ್‌ನ ತಗೊಳ್ಬೋದು. ಅದೇ ನಂಬರ್‌ಗೆ ಸ್ಕ್ರೀನ್ ಶಾಟ್ ಹಾಕಿದಾಗ ನಿಮ್ಗೆ ಕ್ವೆಶ್ಚನ್ ಪೇಪರ್ ಅಲ್ಲಿ ಸಿಗ್ತಾ ಬರುತ್ತೆ. 7676464251. ಪ್ರೆಸೆಂಟ್ ಈ ನಂಬರ್‌ಗೆ ನೀವು 30 ರೂಪೀಸ್ ಪೇ ಮಾಡಿ ಏನಾದ್ರು ಸ್ಕ್ರೀನ್ ಶಾಟ್ ಹಾಕಿದ್ರಂತಂದ್ರೆ 9th ಸ್ಟ್ಯಾಂಡರ್ಡ್ ಟೆಸ್ಟ್ ಸೀರೀಸ್ ನಿಮ್ಗೆ ಸಿಗ್ತಾ ಬರುತ್ತೆ. ನಾಳೆ ಅಥವಾ ನಾಡಿದ್ದು ಅಂದ್ರೆ ಇನ್ನೊಂದು 2 ಡೇಸ್ ಒಳಗಡೆ ನಿಮ್ಗೆ ಅದಕ್ಕೆ ಸಪರೇಟ್ 30 ರೂಪೀಸ್ ಹಾಕಿದಾಗ 10th ಸಿಗ್ತಾ ಬರುತ್ತೆ. ಅಂದ್ರೆ ಒಂದು ಟೆಸ್ಟ್‌ಗೆ 30 ರೂಪೀಸ್‌ನ ನೀವು ಪೇ ಮಾಡ್ಬೇಕಾಗುತ್ತೆ. ಸೊ 60 ಏನಾದ್ರು ಎಟ್ ಎ ಟೈಮ್ ಪೇ ಮಾಡಿದ್ರೆ ನಿಮ್ಗೆ 2 ಕ್ವೆಶ್ಚನ್ ಪೇಪರ್ ಸಿಗ್ತಾ ಬರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ನೀವು ವಾಟ್ಸ್ಆಪ್ ಮಾಡೋದ್ರ ಮೂಲಕ ಇದು ಫೋನ್ ಪೇ ಮಾಡಿ ಸ್ಕ್ರೀನ್ ಶಾಟ್ ಶೇರ್ ಮಾಡೋದ್ರ ಮೂಲಕ ನಿಮ್ಗೆ ಅಲ್ಲಿ ಕ್ವೆಶ್ಚನ್ ಪೇಪರ್ ಸಿಗುತ್ತೆ. ಇನ್ನೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಜಸ್ಟ್ ವಾಟ್ಸ್ಆಪ್ ಮಾಡ್ಲಿಕ್ಕೆ ಒಂದು ನಂಬರ್ ಕೊಡ್ತೀನಿ. ಕಾಲ್ಸ್ ಮಾಡಬೇಡಿ. ವಾಟ್ಸ್ಆಪ್ ಅಲ್ಲಿ ನೀವು ಮೆಸೇಜ್ ಮಾಡಬಹುದು. ಅವ್ರು ಫ್ರೀ ಇದ್ದಾಗ ರಿಪ್ಲೈ ಕೊಡ್ತಾರೆ. 8123770811 ಈ ನಂಬರ್ಗೆ ನೀವು ಜಸ್ಟ್ ವಾಟ್ಸ್ಆಪ್ ಮೆಸೇಜ್ ಮಾಡಿ ಏನೇ ಡೌಟ್ಸ್ ಇದ್ರೆ ಅಲ್ಲಿ ನಿಮ್ಗೆ ಕ್ಲಾರಿಫೈ ಮಾಡಲಾಗುತ್ತೆ. ದಯವಿಟ್ಟು ಕಾಲ್ ಮಾಡಬೇಡಿ. ಅಂತ ಮೆಸೇಜ್ ನೀವು ಮಾಡಿದಾಗ ನಮ್ಗೆ ಏನಾದ್ರು ಅಲ್ಲಿ ರಿಪ್ಲೈ ಕೊಡೋಕ್ಕಾಗಲ್ಲ ಅಂದ್ರೆ ಕಾಲ್ ಮಾಡೋ ಪರಿಸ್ಥಿತಿ ಇದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇಲ್ಲ ಟೈಮ್ ಕೊಡ್ತೀವಿ, ಈ ಟೈಮ್ ಕಾಲ್ ಮಾಡಿ ಅಂತ ಹೇಳಿ. ಆ ಟೈಮ್ಗೆ ನೀವು ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬಹುದು. ದಯವಿಟ್ಟು ನಮ್ಮ ಒಂದು ಪರಿಸ್ಥಿತಿನೂ ಅರ್ಥ ಮಾಡ್ಕೊಂತೀರಾ ಅಂತಂದು
ಭಾವಿಸಿದೀವಿ. ಯಾಕಂದ್ರೆ ಇವಾಗ ನಾವು ಕೂಡ ಓದ್ತಾ ಇರೋದ್ರಿಂದ ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ನಾವು ಓದೋದ್ರ ಜೊತೆಗೆ ನಿಮ್ಗಳಿಗೂ ಅನುಕೂಲ ಆಗ್ಲಿ ಅಂತಂದು ಟೆಸ್ಟ್ ನ ಕಂಡಕ್ಟ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ನೀವು ಗೌರವ ಕೊಟ್ರೆ ಬಹಳಷ್ಟು ಅನುಕೂಲವಾಗಿರುತ್ತೆ ಅಂತಂದು ಹೇಳ್ತಾ, ಇನ್ನು ಏನಾದ್ರು ಡೌಟ್ಸ್ ಇದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡೋದ್ರ ಮೂಲಕ ನಿಮ್ಮ ಡೌಟ್ಸ್ ಕ್ಲಾರಿಫಿಕೇಶನ್ ಮಾಡ್ಕೋಬಹುದು. ಸೊ ಈ ರೀತಿ ಟೆಸ್ಟ್‌ಗಳನ್ನ ಅಟೆಂಡ್ ಮಾಡೋದು ನಿಮ್ಮ ಒಂದು ಲೈಫ್‌ಗೆ ಬಹಳಷ್ಟು ಉಪಯೋಗ ಆಗುತ್ತೆ ಅನ್ನೋ ಒಂದು ಮಾತಿನ ಮೂಲಕ ಈ ಒಂದು ಕ್ಲಾಸ್‌ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.